ಈಗಷ್ಟೇ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರದ ಟೀಸರ್ ಹಾಗೆ ಟ್ರೈಲರ್ ಜೊತೆಗೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ಅದ್ಭುತವಾಗಿ ಮೂಡಿ ಬಂದಿದೆ. ಈ ಚಿತ್ರದ ನಿರ್ದೇಶಕರಾಗಿರುವಂತಹ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯ ಟ್ರೈಲರ್ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿ ಹೇಳಿ. ಏನು ಹೇಳ್ತೀರಾ ಸರ್, ಈ ಒಂದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತಿದೆ, ಯಾವುದಕ್ಕೆ ನೆವರ್ ಕಾಂಪ್ರಮೈಸ್ ಆಗಲ್ಲ ನಿಮ್ಮ ಹುಡುಗರು ಅಂತ? ಅಂದರೆ ಪ್ರತಿಯೊಬ್ಬರು ಹುಡುಗರು ಬೆಳೀತಾ ಇದ್ದಂಗೆ ಒಂದೊಂದು ಆಸೆ ಇಟ್ಕೊಂಡು ಬೆಳೀತಾ ಇರ್ತಾರೆ. ಒಂದು ತಂದೆ ತಾಯಿ ಒಂದು ಹೇಳ್ತಾ ಇರ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅವಾಗ ಇವ್ರಿಗೇನು ಆ ಟೈಮಲ್ಲಿ ಬೇಡ, ಆ ಥರ ಅಲ್ಲ, ನಾನು ಈ ಥರ ಅಂತ. ನಮ್ಮ ಮದುವೆ ಆದಮೇಲೆ ಕೆಲವೊಂದು ಟೈಮು ಸ್ವಲ್ಪ ರಾಂಗ್ ಡಿಸಿಷನ್ಸ್ಗಳಾಗುತ್ತೆ, ಅಥವಾ ಏನೋ ಒಂದು ನಡೀತಾ ಇರುತ್ತೆ. ಒಂದು ಅವ್ರ ಕನ್ಫ್ಯೂಷನ್ಸ್ ಏನು ಅಂತಂದರೆ ಅವ್ರು ಟೋಟಲ್ ಕನ್ಫ್ಯೂಷನ್ ಇರ್ತಾರೆ. ಯಾವುದೋ ಒಂದು ಮಾಡೋಕ್ಕೆ ಅಂತ ಹೋಗ್ತಾರೆ, ಕೊನೆಗೆ ಒಂದು ಇವತ್ತು ವಯಸ್ಸಾಗಬೇಕು ಅಂತಾರೆ, ಓದೋಕ್ಕಾಗಲ್ಲ, ಏನೋ ಸಮಸ್ಯೆಗಳಾಗತ್ತೆ. ಅದರಲ್ಲಿ ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ಆಗಲ್ಲ ಅಂತ ಅನ್ನೋದು ಅಂದ್ಕೊಂಡಿರ್ತಾರೆ. ಫೈನಲ್ ಆಗೋದು ಆಗಲ್ಲ ಅಂತ ಹೋಗ್ಬಿಟ್ರೆ ಲೈಫಲ್ಲಿ ಯಾವುದೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆಗಲೇಬೇಕು. ಆ ಥರ ಆಗದೇ ಇರೋ ಜೀವನದಲ್ಲಿ ಏನೇನಾಗುತ್ತೆ ಅನ್ನೋದೇ ಇದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸರ್, ಈ ಒಂದು ಕಥೆಯ ಮೂಲಕ ಪ್ರೇಕ್ಷಕರಿಗೆ, ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಹೋಗ್ತಿದ್ದೀರಾ? ಏನು ಮೆಸೇಜ್ ಇದೆ? 100% ಒಳ್ಳೆ ಮೆಸೇಜ್ ಇದೆ ಮೇಡಮ್. ಏನಂತಂದರೆ ನನಗೆ ಈ ಸಿನಿಮಾ ಮಾಡಬೇಕಾದ್ರೇ ನಮ್ಮ ಒಂದು ಓನ್ ಎಕ್ಸ್ಪೀರಿಯೆನ್ಸ್ಗಳು, ನಮ್ಮ ಜೊತೆ ಸುತ್ತಮುತ್ತ ಇರೋಂಥ ಅಟ್ಮಾಸ್ಫಿಯರಲ್ಲಿ ಎಲ್ಲ ಮನೆಗಳು ನಡೆಯುವಂಥದ್ದು, ಆಮೇಲೆ ನಮ್ಮ ಜೊತೆ ಇರೋಂಥ ಸಾಕಷ್ಟು ಫ್ರೆಂಡ್ಸ್ಗಳ ಜೊತೆ ನಡೆದಿರೋಂಥ ಎಲ್ಲ ವಿಷಯಗಳು, ಎಲಿಮೆಂಟ್ಸ್ಗಳು, ಆಮೇಲೆ ಏನೇನು ತೊಂದರೆ ಆಗಿದೆ, ಆ ತೊಂದರೆಯಿಂದ ಯಾವ ಥರ ಸಫರ್ ಮಾಡಿದ್ದಾರೆ, ಆಮೇಲೆ ಅದಕ್ಕೆ ಯಾವ ಥರ ಸೊಲ್ಯೂಷನ್ ತೊಗೊಂಡಿದ್ದಾರೆ. ಸೊ ಅದನ್ನೆಲ್ಲ ನೋಡ್ತಾ ಹೋದಾಗ ಈ ಸಿನಿಮಾದಲ್ಲಿ ಎಲ್ಲ ಥರದ್ದು ಒಂದೊಂದು ಒಬ್ಬೊಬ್ರದ್ದು ಮನೇಲೂ ಒಂದೊಂದು ಇನ್ಸಿಡೆಂಟ್ಸ್ಗಳು, ಅಥವಾ ನಾನು ಈ ಥರ ಏನೇನೋ ಆಗಿತ್ತು ಇಂಥದ್ದೆಲ್ಲ ಬರುತ್ತೆ. ಅದಕ್ಕೆ ಸೊಲ್ಯೂಷನ್ ಏನಾಗುತ್ತೆ, ಅದೇ ಮೇನ್ ಪಿಕ್ಚರ್ ಮೇಡಮ್. ಓಕೆ ಸರ್, ಇಷ್ಟೊಂದು ಜನ ಹುಡುಗರಿದ್ದಾರೆ, 10 ಜನ ಹುಡುಗಿಯರಿದ್ದಾರೆ, ಒಬ್ಬರು ಹುಡುಗಿಯರಿರೋದು ನಿಭಾಯಿಸೋದು ಎಲ್ಲ ಕಷ್ಟ ಆಯ್ತಾ ಅನಿಸುತ್ತೆ? ಯಾಕಂತಂದರೆ ತುಂಬ ಕ್ವಾಟ್ಲೆ ಇರುತ್ತೆ, ಹುಡುಗರೆಲ್ಲಿರ್ತಾರೋ ಅಲ್ಲಿ ಕ್ವಾಟ್ಲೆ ಇದ್ದೇ ಇರುತ್ತೆ. ಹೇಗಿತ್ತು ಆ ದಿನಗಳು, ಶೂಟಿಂಗ್ ದಿನಗಳು ಹೇಗಿತ್ತು? ನಾವು ಹುಡುಗರೆಲ್ಲ ಮೇಡಮ್. ಸೊ ನಾನು ಯಾವತ್ತೂ ಶೂಟ್ ಮಾಡಿದೆ ಅಂತ ಅನ್ನಿಸ್ಲೇ ಇಲ್ಲ. ಸೊ ಪಿಕ್ಚರ್ದು ನಾವು ಮಾಡಿದ್ದೆ ನಮಗೆ ಗೊತ್ತಾಗಲಿಲ್ಲ. ಯಾಕಂತಂದರೆ ನಾವೊಂದು ಜರ್ನಿ ಜಾಲಿಯಾಗಿ ಒಂದು ಟೂರ್ ಮಾಡಿಕೊಂಡು ಹಾಗೆ ಮಾಡ್ಕೊಂಬಂದ್ವಿ. ಆಮೇಲೆ ಇಲ್ಲಿರೋ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಕೂಡ ಆ್ಯಸ್ ಯೂಶ್ವಲ್ ಫ್ರೆಂಡ್ಸ್ಗಳ ಥರನೇ ಇದ್ದರು. ನಾನು ಹೇಳ್ಕೊಡೋಷ್ಟೇನಿಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇದು ಯೂಟ್ಯೂಬರ್ಸ್ಗಳು, ಮತ್ತು ಇದು ಕಾಮಿಡಿ ಕಿಲಾಡಿ ಶೋಸ್ಗಳು, ಆಮೇಲೆ ತುಂಬ ಎಲ್ಲ ಆರ್ಟಿಸ್ಟ್ಗಳು, ದೊಡ್ಡ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡಿಕೊಟ್ರು ಎಲ್ಲದಕ್ಕೂ. ಸೊ ನಾನು ಈ ಸಿನಿಮಾ ಮಾಡಿದ್ರೆ ನನಗೆ ಸಿನಿಮಾ ಮಾಡಿದ್ವಿ ಅಂತ ಅನಿಸಿಲ್ಲ. ನಮ್ಮ ಹುಡುಗರ ಜೊತೆ ಒಂದು ಟ್ರಿಪ್ ಹೋಗಿ ಎಂಜಾಯ್ ಮಾಡಿಕೊಂಡು ಒಂದು ಮಜಾ ಮಾಡ್ಕೊಂಡು ಬಂದ್ವಿ ಅಂತ ಅನ್ನಿಸ್ತು ಅಷ್ಟೇ. ಸರ್, ಯೂಟ್ಯೂಬರ್ಸ್ಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಿ. ಈ ಒಂದು ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಸರ್? ಸಿನಿಮಾಗೋಸ್ಕರ ಈ ಒಂದು ಪ್ರತಿಭೆನೇ ಬೇಕು ಅಂತ ಗುರುತಿಸಿರುವಂಥದ್ದು ಹೇಗಿತ್ತು ಆಯ್ಕೆ ಪ್ರಕ್ರಿಯೆ? ಮೇಡಮ್, ಇದಕ್ಕೆ ಅಂತ ಅಂದ್ಬಿಟ್ಟು ಒಂದು ಆಡಿಷನ್ ಇಟ್ಟಿದ್ವಿ. ಫಸ್ಟ್ ಆಲ್ಮೋಸ್ಟ್ 50 to 200 ಮೆಂಬರ್ಸ್ ಬಂದಿದ್ದರು. ಎಲ್ಲರ ಹತ್ರನೂ ನೋಡಿದ್ವಿ, ಎಲ್ಲ ಚೆಕ್ ಮಾಡಿ ಯಾವ ಥರ ಹೇಗಿದೆ ಏನೇ ಅಂತ. ಆಮೇಲೆ ಇನ್ನೂ ಒಂದು ಹೊಸ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಮಾಡಿದರು. ಅವರು ಇದ್ದಾರೆ, ಈ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಪ್ಲಸ್ ಅದರಲ್ಲಿ ಇಲ್ಲಿ ಇವ್ರು ನೋನ್ ಫೇಸಸ್ಗಳಿತ್ತಲ್ಲ, ಸೊ ಯೂಟ್ಯೂಬಲ್ಲಿ ಮಾಡಿರೋದು, ಆಮೇಲೆ ಇನ್ಸ್ಟಾಗಳಲ್ಲಿ, ಅದರಲ್ಲಿ, ಆಮೇಲೆ ಕಾಮಿಡಿ ಶೋಗಳಲ್ಲಿ ಇವರೆಲ್ಲ ಚೆನ್ನಾಗಿತ್ತು. ಸೊ ಕೇಳಿದೆ ನಾನು, ಮಾಡಿಕೊಡ್ತೀರಾ ನನಗೆ ಇದರ ಸಿನಿಮಾ ಒಂದೆಲ್ಲ ಗ್ರೂಪ್ ಎಲ್ಲ, ಯಾಕಂದರೆ ಎಲ್ಲ ಈಕ್ವಲೆಂಟ್ ಹೀರೋಗಳೇ, ಒಂದೆಲ್ಲ ಫ್ರೆಂಡ್ಸ್ಗಳೇ. ಸೊ ಮಾಡಿಕೊಡ್ತೀರಾ ನನಗೆ ಈ ಥರ ಬೇಕು ಅಂದಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಸಬ್ಜೆಕ್ಟ್ ಕೇಳಿದ್ರು. ಸ್ಟಾರ್ಟಿಂಗಿಂದನೇ ಸಬ್ಜೆಕ್ಟು ಕ್ಲೀನಾಗಿ ಎಲ್ಲರೂ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಂಡಾಗ ಅವರೇ ನನಗಿಲ್ಲ ಸರ್, ನಾನು ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ, ಇದು ನಾನು ತೊಗೋತೀನಿ, ಇದು ನಾನು ಮಾಡ್ತೀನಿ ಅಂತಂದರು. ಆಯಿತು ಅಂದ್ಬಿಟ್ಟು ನನಗೂ ಖುಷಿ ಆಯಿತು. ಅವರೆಲ್ಲ ಅಷ್ಟು ಇನ್ಸ್ಪಿರೇಷನ್ ಆಗಲಿ, ಒಂದು ಜೋಶ್ ಆಗಲಿ ಎಲ್ಲ ಇದ್ರೋದ್ರಿಂದ. ಸೊ ಹಾಗಾಗಿ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡೆ.